ಇವತ್ತಿನ ಒಂದು ಇಂಪಾರ್ಟೆಂಟ್ ಇದನ್ನು ಹೇಳ್ತೀನಿ ನಿಮಗೆ. ಏನಂದರೆ ಒಂದು ಬ್ಲೈಂಡ್ ಮಿರರ್ ಬಗ್ಗೆ ಹೇಳಬೇಕು. ಯೂಶಲಿ ಡ್ರೈವಿಂಗ್ ಮಾಡೋರಿಗೆ ಅಂದರೆ 2 ವೀಲರ್ ಇರಲಿ 4 ವೀಲರ್ ಇರಲಿ ಹೈವೇ ಮೇಲೆ ತುಂಬ ಇಷ್ಟಪಡ್ತಾರೆ. ಯಾಕೆ ಹೇಳಿ, ಅಲ್ಲಿ ಏನು ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಸೀದಾ ಹೋಗ್ತಾ ಇರೋದು. ಸಿಟಿಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಯಾಕಂದರೆ ಬರೀ ಟ್ರಾಫಿಕ್ಕು, ಸಿಗ್ನಲ್ಲು, ನಿಂತ್ಕೊಂಡು ಹೋಗಬೇಕು. ಅಕ್ಕಪಕ್ಕದಲ್ಲೆಲ್ಲ 2 ವೀಲರ್ ಬರ್ತಾರೆ, ಅವ್ನು ಆಟೋದನ್ನು ಬರ್ತಾನೆ, ಅವ್ರು ಬರ್ತಾರೆ. ಒಟ್ಟೆಲ್ಲ ಅಷ್ಟು ಕಂಫರ್ಟ್ ಇರಲ್ಲ ಡ್ರೈವಿಂಗ್ ಮಾಡೋದು ಅಲ್ಲಿ ಸಿಟಿಯಲ್ಲಿ. ಬಟ್ ಹೈವೇಲಿ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಒಂದೇನೆಂದರೆ ಹೈವೇಲಿ ರಿಸ್ಕ್ ಜಾಸ್ತಿ. ಸೊ ಯೂಶ್ವಲಿ ರಿಸ್ಕ್ ಜಾಸ್ತಿ ಅಂದ್ರೆ ಹೆಂಗಂದರೆ ಎಲ್ಲರೂ 120 140 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ. ತುಂಬ ಸ್ಪೀಡೇ ಹೋಗ್ತಾ ಇರ್ತಾರೆ, ಸ್ವೈ ಅಂತ. ಈಗ ಸಪೋಸ್ ನಾವು 3 ಲೈನ್ ಇದೆ ಅಂದ್ಕೊಳ್ಳಿ, ನಾವು ಮಿಡ್ ಲೈನಲ್ಲಿ ಹೋಗ್ತಾ ಇರ್ತೀವಿ. ನಮಗೇನೋ ಒಂದು ಲೈನ್ ಚೇಂಜ್ ಮಾಡಬೇಕು, ಲೆಫ್ಟು ಅಥವಾ ರೈಟ್ ಅಂತೇಳಿ. ಸೊ ನಾವೇನು ಮಾಡ್ತೀವಿ ಅಂದರೆ ಆ ಮಿರರ್ ನೋಡ್ತೀವಿ, ಏನು ರೇರ್ ಮಿರರು. ಅದು ಪೂರ್ತಿ ಕವರ್ ಆಗಲ್ಲ ಆ್ಯಕ್ಚುಲಿ. ಯೂಶ್ವಲಿ ಹೇಳ್ಬೇಕಂದ್ರೆ ರೇರ್ ಮಿರರ್ ಕೆಲವೊಂದು ಪಾರ್ಟ್ ಮಾತ್ರ ಕವರ್ ಆಗುತ್ತೆ. ಇನ್ ಕೇಸ್ ನೀವು ಲೆಫ್ಟ್ ಟರ್ನ್ ತೊಗೊತಾ ಇರಬೇಕಾದ್ರೆ ನಿಮ್ಮನ್ನು ಓವರ್ಟೇಕ್ ಮಾಡ್ತಿರ್ತಾನೆ ಲೆಫ್ಟ್ ಸೈಡ್ ಒಬ್ಬನು, ಆವಾಗ ಅದು ಕಾಣಲ್ಲ ನಮ್ಮ ಮಿರರಲ್ಲಿ, ಆ ಮಿರಲ್ಲಿ ಕಾಣಲ್ಲ. ಸೊ ಅದು ಬ್ಲೈಂಡ್ ಸ್ಪಾಟ್ ಅಂತೀವಿ. ಸೊ ಆವತ್ತಲ್ಲಿ ಏನು ಮಾಡ್ತೀವಿ, ಸಡನ್ ಟರ್ನ್ ತೊಗೊಂಡು ಅಂದ್ಕೊಳ್ಳಿ. ಓಕೆ, ಅವ್ನು 140 ಕಿಲೋಮೀಟರ್ ಸ್ಪೀಡಲ್ಲಿ ಬಂದುಬಿಟ್ಟು ನೀವು ಸಡನ್ ಟರ್ನ್ ತೊಗೊಂಡ್ರೆ ನಿಮಗೆ ಗಾಡಿ ಅವನು ಹಿಟ್ ಮಾಡಿದ ಅಂದರೆ ಅದು ಇಂಪ್ಯಾಕ್ಟ್ ಹೇಗಿರುತ್ತೆ. ಸೊ ಅದು ತುಂಬ ಡೇಂಜರಸ್. ಅದೇ ಸಿಟಿಯಲ್ಲಿ ನೀವು ಹೋಗ್ತಾ ಇರ್ತೀರಾ, ಏನೋ ಲೇನ್ ಚೇಂಜ್ ಮಾಡ್ತೀರಾ, ಯಾವನೋ ಒಬ್ಬನು ಬರ್ತಾನೆ, ಗಾಡಿಯನ್ನು ನಿಮಗೆ ಹಿಟ್ ಮಾಡಿದ ಅಂದ್ಕೊಳ್ಳಿ, ಜಸ್ಟ್ ಗಾಡಿ ಟಚ್ ಆಗೋದು, ಸ್ಕ್ರ್ಯಾಚ್ ಆಗೋದು, ಡೆಂಟ್ ಆಗೋದು. ಬಟ್ ನೀವು ಸೇಫ್ ಆಗಿರ್ತಾರೆ ಗಾಡಿ ಒಳಗೆ ಕೂತ್ಕೊಂಡ್ರೆ. ಗಾಡಿ ಸ್ಕ್ರ್ಯಾಚ್ ಆಗ್ಬೋದು, ಏನೋ ಜಗಾಡ್ತಾರೆ, ಅದಾಗುತ್ತೆ, ಗಾಡಿ ಸೈಡ್ ಹಚ್ಚಿರಿ, ಹಂಗೆ ಹಚ್ಚಿರಿ ಅಂತ ಹೇಳ್ತಾರೆ. ಓಕೆ, ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ನಾನು, ಒಂದು ಬ್ಲೈಂಡ್ ಸ್ಪಾಟ್ ಮಿರರ್ ಸಿಗುತ್ತದು. ಇದು ನಾನು ಅಮೆಝಾನ್ ತರಿಸಿದ್ದೇನೆ. ಇದನ್ನು ಇದು ಯಾವ ಕಂಪ್ನಿ ಗೊತ್ತಿಲ್ಲ, ಬಟ್ ಮೇಡ್ ಇನ್ ಚೈನಾ ಅಂತೆ. 200 ರೂಪೀಸ್. ಓಕೆ, ಫೈನ್, ವರ್ತ್. ಸೊ ಅದರಲ್ಲಿ ಈ ಥರ ಒಂದು ಮಿರರ್ ಇರುತ್ತೆ. ಓಕೆ, ಆ ಮಿರರ್ನ ನಾವು ಇದಕ್ಕೆ ಅಂಟಿಸ್ಬೇಕು. ಇದಕ್ಕೆ ತೋರಿಸ್ತೀನಿ ನಿಮಗೆ ಏನಂತ. ಈ ಪ್ಯಾಕೆಟಲ್ಲಿ ಅಮೆಝಾನ್ ತರಿಸಿದ್ದು ನಾನು 200 ರೂಪಾಯಿ, ಅಂದರೆ 100 ರೂಪಾಯಿಗೆ ಒಂದು ಮಿರರ್ ಸಿಕ್ತು ನನಗೆ. ಸೊ ನೋಡಿ, ಈ ಥರ ಮಿರರ್ ಇರ್ತದೆ. ಓಕೆ, ಸೊ ಈ ನೋಡಿ ಈ ಥರ ಮಿರರ್ ಇರುತ್ತೆ. ಸೊ ಅದಕ್ಕೆ ಹಿಂದೆ ಒಂದು ಇದನ್ನು ಕೊಟ್ಟಿರ್ತಾನೆ. ಇದನ್ನು ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಟ್ಯಾಚ್ ಮಾಡೋದು ಅಂತೇಳಿ. ಇದು ನೋಡಿ ಮಿರರು, ಇದ್ರ ಹಿಂದೆ ಒಂದು 3M ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಅಂದರೆ ಅದು 2 ಕಡೆ ಸ್ಟಿಕ್ಕರ್, ಅದು 2 ಕಡೆ ಅನಿಸ್ಬೋದು, ಬೋತ್ ಸೈಡ್ ಅಂತಲ್ಲ, ಆ ಥರ ಇದೆ. ಸೊ ನೋಡಿ ತೆಗೆದು ತೋರಿಸ್ತೀನಿ ನಿಮಗೆ. ಇದು ನೋಡಿ ತೆಗೆದ್ರೆ ಅದು ಕಂಪ್ಲೀಟ್ ಸ್ಟಿಕ್ಕರ್ ಕಿತ್ಕೊಂಡು ಬಂತು. ನಾನು ರಾಂಗ್ ತೆಗೆದೇನೋ ಅದನ್ನು. ನೋ ಪ್ರಾಬ್ಲಮ್, 2 ಕಡೆ ಇದಲ್ಲ, ಪರವಾಗಿಲ್ಲ. ಈಗ ಒಂದು ಸೈಡ್ ಇದ್ದನ್ನು ಇದಕ್ಕೆ ಕಾಣಿಸ್ತೀನಿ ನಾನು, ಸ್ವೈವಲ್ ಸ್ಟ್ಯಾಂಡಿಗೆ ಕಾಣಿಸ್ತೀನಿ ನಾನು. ನೋಡಿ ಈಗ ತೋರಿಸ್ತೀನಿ ನಿಮಗೆ. ನೋಡಿ ಈ ಕಡೆ ಬೋತ್ ಸೈಡ್ ಇದೆಯಲ್ಲ, ಇದು ಸ್ವೈವಲ್ ಸ್ಟ್ಯಾಂಡು, ಇದಕ್ಕೆ ಅಂಟಿಸ್ತೀನಿ ನಾನು. ಸೊ ಈ ಸ್ಟ್ಯಾಂಡ್ ಯಾಕಂದರೆ ನೀವು ಎನಿ ಡೈರೆಕ್ಷನಲ್ಲಿ ಅದನ್ನು ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಇದು ಈ ಥರ ಅಂಟಿಸಿದೆ. ಈಗ ಅದ್ರ ಮೇಲೆ ಮತ್ತೊಂದು ಪೇಪರ್ ಹಾಕಿರ್ತಾನೆ, ಅದನ್ನು ತೆಗೆದುಬಿಟ್ಟು ನಾನು ಮೇನ್ ಇದಕ್ಕೆ ಅಂಟಿಸ್ಬೇಕು ಈಗ ಮತ್ತೆ ಮಿರರ್ಗೆ. ಸೊ ಇದು ನೋಡಿ ಮೇಲೆ ಪೇಪರ್ ಇದೆಲ್ಲ, ಇದು ತೆಗೆದುಬಿಡ್ತೀನಿ ಇದನ್ನು. ಸೊ ಇದು ತೆಗೆದುಬಿಟ್ಟು ಈಗ ಮತ್ತೆ ಮಿರರ್ ಅಂಟಿಸ್ಬೇಕು. ಆ್ಯಕ್ಚುಲಿ ತೆಗಿಬೇಕಾದ್ರೆ ನಾನು ಮಿಸ್ಟೇಕ್ ಮಾಡಿದೆ. ಓಕೆ, ನೋಡಿ ಈಗ ಈ ಥರ ಅಂಟಿಸ್ಬಿಡೋಣ. 3M ಸ್ಟಿಕ್ಕರ್ ಅದು ಅಂಟಿಸ್ಬಿಟ್ಟು ಅದನ್ನು ಸ್ಟ್ಯಾಂಡ್, ಸ್ವೈವಲ್ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ನಮ್ಮ ಕಾರಿನ ರೇರ್ ವ್ಯೂ ಮಿರರ್ಗೆ ಅಂಟಿಸ್ಬೇಕು. ಸೊ ಅವಾಗ ನೀವು ಯಾವ ಬೇಕಾದ ಡೈರೆಕ್ಷನಲ್ಲಿ ಆ ಮಿರರ್ನ ನೀವು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಕನ್ವೀನಿಯಂಟ್ ಪೊಸಿಷನ್ಗೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿರರ್ನ. ನೋಡಿ ಈ ಥರ ಸ್ವೈವಲ್ ಆಗುತ್ತೆ, ಅದು ಯಾವ ಡೈರೆಕ್ಷನ್ ಬೇಕಾದ್ರೆ ಸ್ವೈವಲ್ ಆಗುತ್ತೆ. ಅದಕ್ಕೆ ಸ್ಟಿಕ್ಕರ್ ಇರುತ್ತೆ, ಸ್ಟಿಕ್ಕರ್ಗೆ ಅಟ್ಯಾಚ್ ಮಾಡಬೇಕು. ಆಮೇಲೆ ನೋಡಿ ಈ ಥರ ಇರ್ತದೆ, ನೀವು ಇದನ್ನು ಟರ್ನ್ ಮಾಡ್ಬೋದು. ಏನಂದರೆ ಯಾವ ಡಿಗ್ರಿ ಬೇಕಾದ್ರೆ ನೀವು ಅದನ್ನು ಸೆಟಪ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹಚ್ಚಿಬಿಟ್ಟು ನೀವು ಸೆಟಪ್ ಮಾಡ್ಕೋಬೋದು. ಇದ್ರ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ನೀವು ಪಾರ್ಕಿಂಗ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಯಾವುದೋ ಹೋಟ್ಲಿಗೆ ಹೋಗ್ತೀರಿ, ಗಾಡಿ ಪಾರ್ಕಿಂಗ್ ಮಾಡ್ತೀರಾ, ನೀವು ಹೋಟ್ಲಿಗೆ ಊಟ ಮಾಡಿ ಬರೋದೊಳಗೆ ನಿಮ್ಮ ಅಕ್ಕಪಕ್ಕ 2 ಗಾಡಿ ಹಚ್ಬಿಟ್ಟಿರ್ತಾರೆ. ಸೊ ಅವಾಗ ನೀವು ಏನು ಮಾಡಬೇಕು, ರಿವರ್ಸ್ ಗಾಡಿ ತೊಗೊಂಡ್ಬಿಟ್ಟು ನೀವು ಆಚೆ ಹೋಗಬೇಕು. ಸೊ ರಿವರ್ಸ್ ಹಿಂಗೆ ಆ ಕಡೆ ಈ ಕಡೆ 2 ಗಾಡಿ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ತೆಗಿತಾರೆ, ಈಗ ಜಾಸ್ತಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರಲ್ಲ, ನೀವು ತೆಗಿತಾ ಇರಬೇಕಾದ್ರೆ ಹಿಂದ್ಗಡೆ ನೀಟಾಗಿ ಕಾಣಲ್ಲ. ಓಕೆ, ಕ್ಯಾಮ್ರಲ್ಲಿ ಕಾಣುತ್ತೆ, ಓಕೆ ಫೈನ್. ಇಲ್ಲಿ ನೀವು ಕ್ಯಾಮ್ರಾ ಇಲ್ಲ ಅಂದ್ಕೊಳ್ಳಿ, ಅವಾಗ ನೀವು ಅಕ್ಕಪಕ್ಕ ಗಾಡಿ ಟಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಮಿರರಲ್ಲಿ ನಿಮಗೆ ಹಿಂದೆ ವೀಲೆಲ್ಲ ಕಾಣಿಸುತ್ತೆ ನಿಮಗೆ. ಸೊ ಆ ಥರ ಅಲೈನ್ಮೆಂಟು ಮಾಡ್ಕೋಬೋದು. ಅಂದರೆ ನಿಮ್ಗೆ ತುಂಬ ಸ್ಪೇಸ್ ನಿಮಗೆ ಜಾಸ್ತಿ ಕವರ್ ಮಾಡಿ ತೋರಿಸುತ್ತೆ.
ಸೊ ಇದು ಚಿಕ್ಕದಿದ್ರು ಇದ್ರ ರೇಟ್ ಕಡಿಮೆ ಇದೆ, ಬಟ್ ಚಿಕ್ಕದಿದ್ರು ಇದ್ರ ಕೆಲಸ ಜಾಸ್ತಿ, ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಸರ್ ಈ ಸ್ಟಿಕ್ಕರ್ ಇನ್ನೊಂದು ಸ್ಟಿಕ್ಕರ್ ಕಿತ್ಬಿಟ್ಟು ನಂದು ಲೆಫ್ಟ್ ಸೈಡ್ ಮಿರರ್ಗೆ ಅಂಟಿಸೋಣ ಅಂದ್ಕೊಂಡಿದ್ದೀನಿ. ಅಂದರೆ ಲೆಫ್ಟ್ ಸೈಡ್ ವೀಲ್ ಬ್ಯಾಕ್ ಸೈಡ್ ಇರ್ತಾರೆ, ಲೆಫ್ಟ್ ಸೈಡ್ ಬ್ಯಾಕ್ ಸೈಡ್ ವೀಲನ್ನು ಕಾಣಬೇಕು. ಸೊ ಆ ಅಲೈನ್ಮೆಂಟಾಗಿ ನಾನಿಲ್ಲಿ ಹಚ್ತಾ ಇದ್ದೀನಿ. ನೀವು ಆಮೇಲೆ ಬೇಕಾದ್ರೆ ಮಿರರ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಯಾವ ಥರ ಬೇಕೋ ಆ ಡೈರೆಕ್ಷನ್ ಇದು ಮಾಡ್ಕೋಬೋದು. ನೋಡಿ ಇದು ಅಂಟಿಸಿದೆ, ಫಿಕ್ಸ್ ಆಯಿತು. ಓಕೆ, ಡನ್. ಬನ್ನಿ ನಾನು ನಿಮಗೆ ರಿಯಲ್ ಟೈಮಲ್ಲಿ ಡೆಮೋ ತೋರಿಸ್ತೀನಿ. ಈಗ ನೋಡಿ ಬೆಂಗಳೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನೀಗ. ಒಂದು ಟ್ರಾಫಿಕ್ ಸಿಗ್ನಲ್ ಸಿಕ್ಕ ತಕ್ಷಣ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದನ್ನು. ಈಗ ನೀವು ನೋಡ್ಬೋದು ಈ ಮಿರರಲ್ಲಿ ಒಂದು ಕಾರ್ ಮಾತ್ರ ಕಾಣಿಸ್ತಾ ಇದೆ, ಪಕ್ಕದ್ದು ರೆಡ್ ಕಲರು, ಇನ್ನೊಂದು ಗ್ರೇ ಕಲರ್ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ನೀವು ಕ್ಲಿಯರಾಗಿ ಇದರಲ್ಲಿ ಬ್ಲೈಂಡ್ ಸ್ಪಾಟಲ್ಲಿ ನೋಡಿ ಅದ್ರಲ್ಲಿ 2 ಕಾರ್ ಕಾಣಿಸ್ತಾ ಇದೆ, ಒಂದು ರೆಡ್ಡು ಇನ್ನೊಂದು ಗ್ರೇ. ಬಟ್ ಗ್ರೇ ಮೇನ್ ಮಿರಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅದೇ ಬ್ಲೈಂಡ್ ಸ್ಪಾಟ್ ಅಂತಾರೆ. ಸೊ ಆವಾಗಲೇ ನಮಗೆ ಆಕ್ಸಿಡೆಂಟ್ ಆಗೋದು. ಸೊ ಈ ವಿಷಯ ಹೇಳಕ್ಕೆ ನಾನು ನಿಮಗೆ ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ, ಸ್ಮಾಲ್ ವಿಡಿಯೋ.